ಸಂಭ್ರಮ ಸಡಗರದಿಂದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ದುರಂತ ಅಂದರೆ ನಮ್ಮಲ್ಲಿ 80% ಜನರಿಗೆ ಗಣರಾಜ್ಯೋತ್ಸವನ ಏಕೆ ಆಚರಿಸುತ್ತೇವೆ ಅಂತ ಸರಿಯಾಗಿ ಗೊತ್ತೇ ಇಲ್ಲ ಸ್ನೇಹಿತರೆ. ಅವರಂತಾರೆ 1950ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು. ಅದರ ಸವಿನೆನಪಿಗಾಗಿ ಪ್ರತಿ ವರ್ಷ ಜನವರಿ 26 ಗಣರಾಜ್ಯೋತ್ಸವನ ಆಚರಿಸುತ್ತೇವೆ. ಗಣರಾಜ್ಯೋತ್ಸವನ ಆಚರಿಸುವುದು ಅದರ ಸವಿನೆನಪಿಗಾಗಿ ಅಷ್ಟೇ ಅಲ್ಲ, ನಮ್ಮ ದೇಶದ ಅಖಂಡತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಎಲ್ಲರಿಗೂ ತಿಳಿಸುವುದಕ್ಕಾಗಿ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದು ಪ್ರಜಾಪ್ರಭುತ್ವ ದೇಶ ನಮ್ಮದು. ಇದು ಹೇಗೆ ಬೆಳೆಯಿತು, ಇದರ ಇತಿಹಾಸ ಏನು ಅಂತೂ ನಿಮಗೆ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ. ನಮ್ಮ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕಠಿಣ ಶ್ರಮದಿಂದ ಇಂದು ವಿಶಾಲವಾದ ಭಾರತ ನಮ್ಮದಾಗಿದೆ. ನಮ್ಮ ದೇಶದ ಪ್ರಾಂತ್ಯಗಳ ಸಾವಿರಾರು ಭಾಷೆ, ಹಲವಾರು ಧರ್ಮ ಭಿನ್ನತೆಯನ್ನು ಮರೆತು ನಾವೆಲ್ಲರೂ ಒಂದಾಗಿ ಬಾಳುತ್ತೇವೆ. ಏಕತೆಯೊಂದಿಗೆ ನಮ್ಮ ಜಗತ್ತಿಗೆ ಮಾದರಿಯಾಗುತ್ತೇವೆ. ಇಂದು ಶಪಥಗೈದ ಶುಭ ದಿನ. ಇಂದು ಈ ಜನವರಿ 26. ಒಬ್ಬ ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠ, ಒಬ್ಬ ಮುಸಲ್ಮಾನಿಗೆ ಕುರಾನ್ ಶ್ರೇಷ್ಠ, ಒಬ್ಬ ಕ್ರಿಶ್ಚಿಯನಿಗೆ ಬೈಬಲ್ ಶ್ರೇಷ್ಠ, ಒಬ್ಬ ಭಾರತೀಯಾದವನಿಗೆ ಧರ್ಮ ಯಾವುದಾದರೂ ಸರಿಯೇ. ಆತನ ಧರ್ಮ ಏನೇ ಹೇಳಲಿ, ಅವನಿಗೆ ಸಂವಿಧಾನವೇ ಅತಿ ಶ್ರೇಷ್ಠ ಗ್ರಂಥ, ಸಂವಿಧಾನವೇ ಮಾತೆ ಅಂತಿಮ ಎನ್ನುವುದನ್ನು ಮನದಟ್ಟು ಮಾಡಿಕೊಳ್ಳುವುದು ಈ ಗಣರಾಜ್ಯೋತ್ಸವದ ಮುಖ್ಯ ಉದ್ದೇಶ. ಮೋದಿಜಿ ಅವರೇ, ನಾನು ನಿಮ್ಮನ್ನ ಅಪಾರವಾಗಿ ಗೌರವಿಸುತ್ತಿದ್ದೇನೆ. ಸ್ವಚ್ಛ ಭಾರತ, ನೋಟ್ ಬ್ಯಾನ್, GST, ಕಾಲಂ ರದ್ದತಿಯಲ್ಲಿ ಕೆಲಸ ಮಾಡುವುದೆಂದರೆ ಕೈಗಾರಿಕೆ ಉಳ್ಳವರಿಂದ ಮಾತ್ರ ಸಾಧ್ಯ. ಈ ದೇಶದ ದೇಶಭಕ್ತರಾಗಿ ಹೇಳುತ್ತೇನೆ, ಕೆಲವು ದಿನಗಳಿಂದ ನಮ್ಮ ವಿಚಾರಣೆ ಬದಲಾಗಬೇಕು ಅಂತ ಕನಸು ಕಾಣ್ತಾ ಇದ್ದೇನೆ. ನಮ್ಮ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಕಾಲ ಮತ್ತು ಪರಿಸ್ಥಿತಿ ತಕ್ಕಂಗೆ ಸಂವಿಧಾನನ ತಿದ್ದುಪಡಿ ಮಾಡಬೇಕು ಎಂದು ಅವಕಾಶ ನೀಡಿದ್ದಾರೆ. ದೇಶವನ್ನ ಕೊಳ್ಳೆ ಹೊಡಿತಾ ಇರುವ, ಕಿತ್ತು ತಿನ್ನುತ್ತಾ ಇರುವ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕಕ್ಕೆ ಒಂದು ಭಯಾನಕವಾದ ಕಾನೂನನ್ನ ಜಾರಿಗೆ ತನ್ನಿ. ಭಯಾನಕವಾದ ಕಾನೂನು ಹೇಗಿರಬೇಕಂದರೆ, ಅವರು ಕನಸಲ್ಲೂ ಲಂಚ ಮುಟ್ಟೋಕೆ ಹೆದರ್ಕೊಳ್ಳ ಇರಬೇಕು. ಇಸ್ಲಾಂ ತತ್ವ ಮತ್ತು ಹಿಂದೂ ತತ್ವದಿಂದ ನಮ್ಮ ದೇಶದ ಮನುಷ್ಯತ್ವ ಹಾಳಾಗಿ ಹೋಗಿದೆ. ಜಾತಿಯಿಂದ ಮನುಷ್ಯರಂತೆ ಕಾಣಲು ಸಾಧ್ಯವಾಗುತ್ತಿಲ್ಲ. ಈ ದೇಶವನ್ನು ಜಾತಿ ಮುಕ್ತ ರಾಷ್ಟ್ರವಾಗಿ ಮಾಡುವ ಶಕ್ತಿ ನಿಮ್ಮಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಈ ಮಾತನ್ನು ಹೇಳುತ್ತೇನೆ, ನಮ್ಮ ದೇಶದ ವಿಚಾರಗಳು ಬದಲಾಗಬೇಕೆಂದರೆ ಈ ದೇಶದ ಪ್ರಜೆಗಳಾದ ನಾವು ಮೊದಲು ಬದಲಾಗಬೇಕು. ನಾವು ಬದಲಾಗದೆ, ನಮ್ಮ ಮನಸ್ಥಿತಿ ಬದಲಾಗದೆ ಯಾವ ಕಾಯ್ದೆ, ಯಾವ ಕಾನೂನು ಜಾರಿಗೆ ತಂದರೂ ಏನೋ ಉಪಯೋಗವಿಲ್ಲ. ಬದಲಾವಣೆಯೊಂದಿಗೆ ಬದಲಾಗೋಣ ಬನ್ನಿ. ನನ್ನ ದೇಶವನ್ನು ನಂಬರ್ 1 ದೇಶವಾಗಿ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.